ಯಶವಂತಪುರ ಕ್ಷೇತ್ರಕ್ಕೆ ಇಂದು ಡಿಕೆ ಶಿವಕುಮಾರ್ ಭೇಟಿ ವಿಚಾರ. ಸೋಮಶೇಖರ್ ಕ್ಷೇತ್ರದಲ್ಲಿ ಡಿಕೆ ಶಿವಕುಮಾರ್ ಅವರು ರೌಂಡ್ಸ್ ಆಗ್ತಾ ಇದ್ದಾರೆ. ಕ್ಷೇತ್ರದ ಜನರ ಸಮಸ್ಯೆಯನ್ನು ಆಲಿಸಲಿಕ್ಕೆ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ಗೆ ಹತ್ತಿರ ಆಗ್ತಾ ಇರುವಂತದ್ದು ಎಸ್ಟಿ ಸೋಮಶೇಖರ್. ಎಸ್ಟಿಎಸ್ ಬೆಂಬಲಿಗರು ಈಗಾಗಲೇ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಶೀಘ್ರವೇ ಕಾಂಗ್ರೆಸ್ ಸೇರ್ತಾರಾ ಎಸ್ಟಿ ಸೋಮಶೇಖರ್ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಆಲ್ರೆಡಿ ಸಾಕಷ್ಟು ಪುಷ್ಟಿ ನೀಡುವಂತಹ ಬೆಳವಣಿಗೆಗಳಾಗಿರುವಂಥದ್ದನ್ನ ಗಮನಿಸಿದ್ರೆ ನೀವು ಕೂಡ. ಆ ಚರ್ಚೆಯ ನಡುವೆನೆ ಮುಖ್ಯಮಂತ್ರಿಗಳನ್ನು ಹೋಗಿ ಭೇಟಿಯಾಗಿದ್ರು ಎಸ್ಟಿ ಸೋಮಶೇಖರ್ ಅವರು. ಅವ್ರು ಕೊಡ್ತಿದ್ದ ಹಾಗೆ ಅನುದಾನನೂ ಕೂಡ ಸಿಕ್ಕಿತ್ತು ಬಿಬಿಎಂಪಿಯಿಂದ. ಅವ್ರು ಹೋಗಿ ಲೆಟರ್ ಕೊಡದೆ ತಡ ಅನುದಾನ ಪಟ್ಟಂತ ಸಿಕ್ಕಿತ್ತು. ಕಾಂಗ್ರೆಸ್ ಶಾಸಕರು ಒಂದೊಂದು ತಿಂಗಳೆಲ್ಲ ಅಡ್ಡಾಡಿದ್ರು ಕೂಡ ಅವರಿಗೆ ಸಿಕ್ಕಿರಲಿಲ್ಲ. ಆದರೆ ಎಸ್ಟಿ ಸೋಮಶೇಖರ್ ಅವರಿಗೆ ಸಿಕ್ಕಿತ್ತು. ಇದು ಅನುಮಾನಗಳನ್ನ ಮತ್ತಷ್ಟು ನಿಜ ಮಾಡುವಂತಾಗ್ತಾ ಇತ್ತು. ಇವತ್ತು ಡಿಕೆ ಶಿವಕುಮಾರ್ ಅವರು ಎಸ್ಟಿ ಸೋಮಶೇಖರ್ ಅವರ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಅವರೊಂದು ಪ್ರಾಬ್ಲಮ್ಸ್ ಈಗ ಸೋಮಶೇಖರ್ ಕಾನ್ಸ್ಟಿಟ್ಯೂನ್ಸಿ ಕುಡಿಯೋ ನೀರಿನ ವಿಚಾರ ಬಹಳ ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ದಾರೆ. ನಾನು ಇವತ್ತು ಹೋಗ್ತಾ ಇದ್ದೀನಿ. ನಮ್ಮ ಕನಕಪುರ ರೋಡಲ್ಲಿ ನಮ್ಮ ಜನ ಎಲ್ಲ ಬಂದಿದ್ರು. ಸ್ವಲ್ಪ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಸಾಯಂಕಾಲ ಬರ್ತೀನಿ ಅಂತ ಹೇಳಿದ್ದೀನಿ. ಸ್ಪಾಟ್ ವಿಸಿಟ್ ಮಾಡಿಬಿಟ್ಟು ಹೇಳ್ತೀನಿ. ಏನಾದ್ರು ಇದ್ರೂ ನಾವು ಖಂಡಿತ ಗೌರವ ಕೊಡಲೇಬೇಕು. ಜನಪ್ರತಿನಿಧಿಗಳಿಗೆ ಗೌರವನ ಸಲ್ಲಿಸಬೇಕು. ನಾವು ಸಲ್ಲಿಸ್ತೀವಿ. ಅವರೊಂದು ಪ್ರಾಬ್ಲಮ್ಸ್ ಈಗ ಸೋಮಶೇಖರ್ ಕಾನ್ಸ್ಟಿಟ್ಯೂನ್ಸಿ ಕುಡಿಯೋ ನೀರಿನ ವಿಚಾರ ಬಹಳ ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ದಾರೆ. ನಾನು ಇವತ್ತು ಹೋಗ್ತಾ ಇದ್ದೀನಿ. ನಮ್ಮ ಕನಕಪುರ ರೋಡಲ್ಲಿ ನಮ್ಮ ಜನ ಎಲ್ಲ ಬಂದಿದ್ರು. ಸ್ವಲ್ಪ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಸಾಯಂಕಾಲ ಬರ್ತೀನಿ ಅಂತ ಹೇಳಿದ್ದೀನಿ. ಸ್ಪಾಟ್ ವಿಸಿಟ್ ಮಾಡಿಬಿಟ್ಟು ಹೇಳ್ತೀನಿ. ಏನಾದ್ರು ಇದ್ರೂ ನಾವು ಖಂಡಿತ ಗೌರವ ಕೊಡಲೇಬೇಕು. ಜನಪ್ರತಿನಿಧಿಗಳು ಇನ್ನು ರೇಣುಕಾಚಾರ್ಯ ಹಾಗೆ ಶಿವರಾಮ್ ಹೆಬ್ಬಾರ್ ಭೇಟಿ ವಿಚಾರ. ಅವರ ಕ್ಷೇತ್ರದ ಸಮಸ್ಯೆ ಬಗ್ಗೆ ಚರ್ಚಿಸಲಿಕ್ಕೆ ಬಂದಿದ್ರು. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ರೇಣುಕಾಚಾರ್ಯ ಭೇಟಿಯಾಗಿದ್ರು. ಶಿವರಾಮ್ ಹೆಬ್ಬಾರ್ ಕೂಡ ಭೇಟಿಯಾಗಿದ್ರು. ಅಧಿಕಾರದಲ್ಲಿರುವಂತಹ ನಾಯಕರನ್ನ ಭೇಟಿ ಮಾಡ್ತಾರೆ. ಕ್ಷೇತ್ರಗಳಲ್ಲಿ ಸಮಸ್ಯೆ ಇದ್ದಾಗ ಅದನ್ನ ನಿವಾರಣೆ ಮಾಡಬೇಕಲ್ವಾ. ಪ್ರೀತಿ, ಸ್ನೇಹ, ಬಾಂಧವ್ಯ, ರಾಜಕೀಯ ಇರುತ್ತೆ. ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದೆ. ರೇಣುಕಾಚಾರ್ಯ ಭೇಟಿಯಾಗಿದ್ರು ಸರ್. ಹೆಬ್ಬಾರ್ ಅವರು ಸಿಎಂ ಅವರು ಕೂಡ ಭೇಟಿಯಾಗಿದ್ರು ಸರ್. ಹೌದಪ್ಪ, ನಾವು ಅದೆಲ್ಲ ಅವರವರ ವಿಚಾರಗಳಿರ್ತದೆ, ಅವರವರ ಕ್ಷೇತ್ರಗಳಿರ್ತದೆ, ಸಮಸ್ಯೆ ಇರ್ತದೆ, ಜನರ ವಿಚಾರಗಳಿರ್ತದೆ. ಅದಕ್ಕೆ ಅಧಿಕಾರದಲ್ಲಿರುವಾಗ ನಾಯಕರುಗಳು ಬಂದು ಭೇಟಿ ಮಾಡಿ ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ. ತಪ್ಪೇನಿದೆ? ಇಲ್ಲದೆ ಹೋದ್ರು ಹಾಲಿ ಶಾಸಕರಿಲ್ದವರು ಅವ್ರದ್ದೇನೋ ಪ್ರಾಬ್ಲಮ್ಸ್ ಇರ್ತದೆ. ಅದೆಲ್ಲ ನಾವು ನಿಮ್ಮ ಹತ್ರ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಕೆಲವು ಸಂದರ್ಭದಲ್ಲಿ ಸ್ನೇಹ ಇರ್ತದೆ, ಬಾಂಧವ್ಯ ಇರ್ತದೆ, ರಾಜಕಾರಣ ಇರ್ತದೆ, ಬೇರೆ ಬೇರೆ ಎಲ್ಲ ಇರ್ತದೆ. ಅದೆಲ್ಲ ನಾವು ವಿ ಕಾಂಟ್ ಪಬ್ಲಿಕ್ ಅಲ್ಲಿ ಡಿಸ್ಕಸ್ ಮಾಡಿ ಮಾಧ್ಯಮದ ಹತ್ರ ಚರ್ಚೆ ಮಾಡೋ ವಿಚಾರಗಳು. ನಾವು ನಮ್ಗೆ ಆಪರೇಷನ್ ಹಸ್ತ ಮಾಡೋಂತ ಅವಶ್ಯಕತೆ ಇಲ್ಲ. ನಾವು ಆಪರೇಷನ್ ಹಸ್ತ ಮಾಡ ಪ್ರಧಾನಿ ಸ್ವಾಗತಕ್ಕೆ ಪ್ರೋಟೋಕಾಲ್ ಪಾಲನೆ ಆಗಿಲ್ಲ ಎಂಬ ಟೀಕೆಯ ವಿಚಾರ. ಬಿಜೆಪಿ ನಾಯಕರ ಆರೋಪಕ್ಕೆ ತಿರುಗೇಟನ್ನ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಆಕ್ಚುಲಿ ಆರೋಪಕ್ಕೆ ತಿರುಗೇಟು ನೀಡುವಂತ ಅವಶ್ಯಕತೆನೇ ಇರಲಿಲ್ಲ. ಬಿಕಾಸ್ ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ, ನಾನೇ ಬರಬೇಡಿ ಅಂತ ಹೇಳಿದ್ದೀನಿ. ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ ಅಂತ ಹೇಳಿದ್ದಾರೆ. ಕೆಲವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಕ್ಕೆ ಹೊರಡ್ತಾರೆ. ಅದಕ್ಕೆ ಯಾಕೆ ಈ ರೀತಿಯಾಗಿ ಮಾತನಾಡ್ಲಿಕ್ಕೆ ಹೋಗಿದ್ರು? ಒಟ್ಟಿನಲ್ಲಿ ಉತ್ತರ ಕೊಡುವಂತ ಕೆಲಸ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರವೇ ನಮಗೆ ಬರೋದು ಬೇಡ ಅಂತ ಹೇಳಿತ್ತು. ರಾಜಕೀಯ ಪ್ರಜ್ಞೆ, ಸಮಯ ಪ್ರಜ್ಞೆ ಎಲ್ಲವೂ ಕೂಡ ನಮಗಿದೆ. ಯಾರಿಗೆ ಎಷ್ಟು ಗೌರವ ಕೊಡಬೇಕು ಅಂತ ಗೊತ್ತಿದೆ. ಸರ್ಕಾರದ ವತಿಯಿಂದ ಸ್ವಾಗತ ಮಾಡಿಸಿದ್ದೇವೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಆಕ್ಚುಲಿ ಇನ್ಫ್ಯಾಕ್ಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಆ ಸಂದರ್ಭದಲ್ಲಿ ನಾನು ಬರಬೇಡ ಅಂತ ಹೇಳಿದೆ, ಆದರೆ ಅವ್ರಿಗೆ ಮನವಿ ಮಾಡಿಕೊಂಡಿದ್ದೆ ಅಂತ ಬೇರೆ ಹೇಳಿದ್ರು ಪ್ರಧಾನಮಂತ್ರಿಗಳು. ಸರ್ಕಾರದ ವತಿಯಿಂದ ಈ ಪ್ರೋಟೋಕಾಲ್ ಅನ್ನ ಹಂಗಿದ್ರೂ ಕೂಡ ಫಾಲೋ ಮಾಡಿದ್ದಾರೆ, ಧನ್ಯವಾದ ಅಂತ ಕೂಡ ಹೇಳಿದ್ರು. ಶಿವಕುಮಾರ್ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಅವ್ರಿಗೆ ವಿಜ್ಞಾನಿಗಳು ಕಂಡ್ರೆ ಮಾತಿಂದ ಆಗಲ್ಲ. 2013ರಲ್ಲಿ ಚಂದ್ರಯಾನ 2 ಸ್ಟಾಪ್ ಮಾಡಿದವರು ಯಾರು? ಕಾಂಗ್ರೆಸ್ ಅವರು. ಆಮೇಲೆ ಇಸ್ರೋ ಚೇರ್ಮನ್ ಯಾರಿದ್ರು? MBR. ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಆಮೇಲೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ಮೇಲೆ ಬಿಟ್ಟರು. ಅಂದ್ರೆ ಅವ್ರಿಗೆ ವಿಜ್ಞಾನಿಗಳು ಕಂಡ್ರೆ ಆಗಲ್ಲ. ಅವ್ರಿಗೆ ಏನಿದ್ರು ಗರೀಬಿ ಹಟಾವೋ ಒಂದು 70 ವರ್ಷ ಅವ್ರ ತಾತ, ಅಜ್ಜಿ, ಮೊಮ್ಮಕ್ಕಳು ಎಲ್ಲರೂ ಅದೇ ಬಿರಿ. ಅದು ಬಿಟ್ರೆ ಅವ್ರಿಗೆ ದೇಶ ಮುಂದುವರಿಬೇಕು, ರಾಜ್ಯ ಮುಂದುವರಿಬೇಕು ಅನ್ನೋದಿಲ್ಲ. ಅವ್ರಿಗೆ ಪ್ರೋಟೋಕಾಲ್ ಇರಲಿ, ಏನೋ ಅವ್ರಿಗೆ ಜ್ಞಾನನೇ ಇಲ್ಲ ಬಿಡಿ. ಒನ್ಲಿ ವೋಟ್ಗೋಸ್ಕರ ಪಾಲಿಟಿಕ್ಸ್ ಮಾಡ್ತಾರೆ. ಮೋದಿಯವರು ದೇಶದ ಅಭಿವೃದ್ಧಿಗೋಸ್ಕರ ರಾಜಕಾರಣ. ನಮಗೇನು ಸಮಯ ಪ್ರಜ್ಞೆ ಇಲ್ಲ ಅಂತಂದ್ರೆ ರಾಜಕೀಯದ ಪ್ರಜ್ಞೆ, ಪ್ರೋಟೋಕಾಲು, ಯಾರಿಗೇನು ಗೌರವ ಕೊಡಬೇಕು,
ನಮಗೆ ಬಿಜೆಪಿಯವ್ರಿಗಿಂತ ಜಾಸ್ತಿ ಅರಿವಿದೆ. ನಾವು ಬೆಳಗ್ಗೆನೆ ಪ್ರೈಮ್ ಮಿನಿಸ್ಟರ್ಗೆ ಪ್ರೋಟೋಕಾಲ್ ಪ್ರಕಾರ ಮುಖ್ಯಮಂತ್ರಿಗಳು ಸರ್ಕಾರ ಅವ್ರನ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ ನಾವೆಲ್ಲ ಗೌರವದಿಂದ, ಯಾಕೆಂದ್ರೆ ಮೊದಲನೇ ಬಾರಿಗೆ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಇದೊಂದು ಯಶಸ್ವಿಯಾಗಿದೆ ನಮ್ಮ ರಾಜ್ಯದಲ್ಲಿ ಅಂಥೇಳಿ ನಾವೆಲ್ಲ ಸಜ್ಜಾಗಿದ್ದು. ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಅನ್ಅಫಿಷಿಯಲ್ ಆಗಿ ನಮಗೆ ಫೋನ್ ಬಂತು ನಮ್ಮ ಚೀಫ್ ಸೆಕ್ರೆಟರಿಗೆ. ಆದರೂ ನಾವು ಒಪ್ಪದೆ ಅಫಿಷಿಯಲ್ ಆಗಿ ಚೀಫ್ ಸೆಕ್ರೆಟರಿಗೆ ನಾವು ವಾಪಸ್ ಅವ್ರಿಗೆ ರೈಟಿಂಗಲ್ಲಿ ಕೊಡಿ ಅಂತ ಕೇಳಿ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಅವರು ಅಫಿಷಿಯಲ್ ಆಗಿ ರೈಟಿಂಗಲ್ಲಿ ಇನ್ಕ್ಲೂಡಿಂಗ್ ಗವರ್ನರ್, ಚೀಫ್ ಮಿನಿಸ್ಟರ್ ಆಗಲಿ ಯಾರು ಬರೋದು ಬೇಡ ಅಂತೇಳಿ ಅವರು ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ. ನಮಗೆ ಯಾರಿಗೆ ಎಷ್ಟು ಪ್ರೋಟೋಕಾಲ್ ಪ್ರಕಾರ ಗೌರವ ಕೊಡಬೇಕು ಅಂತ ನಮ್ಗೆ ಖಂಡಿತ ಅರಿವಿದೆ. ನಿಮ್ಗೆ ಅರಿವಿಲ್ಲದೆ ಹೋದ್ರು ನಮ್ಗೆ ಅರಿವಿದೆ. ಇದನ್ನ ಪ್ರೈಮ್ ಮಿನಿಸ್ಟರ್ ಆಫೀಸ್ ಹತ್ರ ಚರ್ಚೆ ಮಾಡಿ, ಬೇಕಾದ್ರೆ ಅವ್ರು ಕಳಿಸಿರೋಂಥ ಮಾಹಿತಿನೂ ಬೇಕಾದ್ರೆ ನಾನು ರಿಲೀಸ್ ಮಾಡಲಿಕ್ಕೆ ನನ್ನ ಫೋನಲ್ಲೇ ಇದೆ, ನಾನು ರಿಲೀಸ್ ಮಾಡಲಿಕ್ಕೆ ನಾನು ಸಜ್ಜಾಗಿದ್ದೆ.